ಸರ್ಕಾರಿ ಪ್ರೌಢಶಾಲೆ ಮಮದಾಪುರ 1999-2000ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ವಿವರಣೆ. ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಗುರುಗಳು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು, ಏಕೆಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಆದ ಕಾರಣ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸಿ ಅವರ ಆಶೀರ್ವಚನವನ್ನು ನೀಡಿ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಲಿದ್ದಾರೆ. ಆದ ಕಾರಣ ಎಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಎಲ್ಲ ಗುರುಗಳಿಂದ ಈ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಕಷ್ಟ ಸುಖ ವಿನಿಯೋಗ ಮಾಡ್ಕೊಂತ ಇರ್ರಿ. ಆದ್ರೆ ಗೆಳೆತನದಾಗ ಯಾವ ಕಾರಣಕ್ಕೂ ದೊಡ್ಡ ಸ್ಥಾನಕ್ಕೆ ಬರಬಾರ್ದು, ಜಾತಿ ಬರಬಾರ್ದು, ಅವ್ ದೊಡ್ಡವ ಸಣ್ಣವ ಅನ್ನಬಾರ್ದು, ಅವ್ ಸಾವುಕಾರ ಬಡವ ಅನ್ನಬಾರ್ದು, ಅವ್ನ ರೋಗ ಹತ್ತೈತಿ ಇವ್ ರೋಗ ಹತ್ತಿಲ್ಲ ಅನ್ನಬಾರ್ದು. ಇದು ಶರೀರ ಎಲ್ಲ ಕಡೆನ ಬರೋದೇ. ಆದ್ರೆ ನಿಮ್ಮಲ್ಲಿ ಪ್ರಾಂಜಲ ಮನಸ್ಸಿಂದ ಕೇಳ್ಕೊಳ್ಳೋದೇನು ಅಂದ್ರೆ ಎಲ್ಲಾ ಸ್ನೇಹಿತರ ಜೊತೆಗೂ ಅನ್ಯೋನ್ಯವಾಗಿರ್ರಿ, ಕಷ್ಟ ಸುಖ ಹಂಚ್ಕೋರಿ. ಸ್ನೇಹಿತರಾಗಬೇಕೆ ಹೊರತಾಗಿ ಅಣತಮ್ಮಂದಿರ ಸುಳ್ಳ ಅದ್ರ ಸ್ನೇಹಿತರ ಕರೆ. ಅಣತಮ್ಮಂದಿರ ಸುಳ್ಳು ಸ್ನೇಹಿತರ ಅಣತಮ್ಮಂದಿರ ಆಸ್ತಿ ಮೇಲೆ ಕಣ್ಣಿರ್ತೈತೆ, ಅಕ್ಕಂಗ್ಯಾರದು ಆಸ್ತಿ ಮೇಲೆ ಕಣ್ಣಿರ್ತೈತೆ, ಗೆಳೆಯ ಹೊಟ್ಟೆ ಇರುವುದಿಲ್ಲ. ನನ್ನ ಲೆಕ್ಕಾಚಾರದ ಪ್ರಕಾರ ನಿಜವಾದ ಗೆಳೆಯ ಹೆಂಗ ಇರ್ತಾನ ಅಂತಂದ್ರ, ಮೊನ್ನೆ ಹೇಳಿದ್ದೆ ಹೆಂಗ ನಿಜವಾದ ಗೆಳೆಯ ಇರ್ತಾನ ಅಂತ ಅಂದ್ರ, ಬೆಳಿಗ್ಗೆ ಎದ್ದು ಚರ್ಗಿ ತೊಗೊಂಡೇನು ಹೊಕ್ಕಿರ್ಲ ಜೊತೆಗೆ ನಾನು ಬರ್ತಾನೆ ತಡ್ಲೆ ಅಂತ ತಾನಲ್ಲ, ಅವನ ನಿಜವಾಗಿರುವಂತ ಗೆಳೆಯ. ನೀವು ಎದಕಾರ ಫೋನ್ ಹಚ್ಚಿರ ದೋಸ್ತ ಇನ್ನೊಂದು 3 ದಿನ ಬಿಟ್ಟು ಕುಡು ತಗೋ ಅಂತಂದ್ರೆ ಅವ ಗೆಳೆಯ ಅಲ್ಲ. ಅದು ಸುಮ್ಮ ಮೇಕಪ್ ರಾಜ. ಅದಷ್ಟೇ ಗೆಳೆತನ ಅಂದ್ರೆ ಇಷ್ಟ ಇರ್ತತಿ. ಗೆಳೆತನ ಚಂದ ಇರ್ಲಿ, ಬೆಳೆಸ್ಕೊಂಡು ಹೋಗ್ರಿ. ನಾನು ಕೂಡ ಸಂಘದಾಗ ಇರ್ತೇವೆ. ಗೆಳೆಯರಂದ್ರೆ ಸಂಘದಾಗನೇ ಇರ್ಬೇಕ, ಎಲ್ಲ ಹಂಚ್ಕೋಬೇಕು. ಒಬ್ಬರ ತಗೊಂಡ್ ತಲೆ ಹಾಕೊಂಡ್ ಇದು ಇಂಗ್ಲಿಷ್ನಾಗ ಏನೋ ಒಂದು ಮಾತು ಅಂತಾರಲ್ರಿ, ಸೆಕೆಂಡ್ ವೈಫ್ ಏನಂತಾರ. ಅದಕ್ಕೆ ನನಗ್ ಗೊತ್ತದ ನಿಮಗ್ ಗೊತ್ತಲ್ಲ ಅಂತ ಹೇಳಿದೆ. ಸೆಕೆಂಡ್ ವೈಫ್ ಅಂತಾರಿಲ್ರಿ. ಯಾಕಂತಾರಂಗ, ಯಾಕಂತಾರಂದ್ರ ಹೆಂಡತಿ ಜೊತೆಗೆ ಯಾವ ಮಾತುಕತೆಗಳು ಹೆಂಗ ನಡೀತಿರ್ತಾವಲ್ಲ ಹಂಗಂಗ ಎಲ್ಲಾ ಮಾತುಗಳು ಅದಕ್ಕಿಂತಲೂ ಹೆಚ್ಚಿನ ಮಾತ ಗೆಳೆಯನ ಮುಂದೆ ನಡೀತಿರ್ತೈತಿ. ಮತ್ತೆ ಚೂರ್ ಗೆಳೆತನ ಚಂದ ಇದ್ದಾಗ ಎಲ್ಲಾ ಹಂಚ್ಕೊಂಡ್ ಎಲ್ಲಾ ತಿಳ್ಕೊಂಡ್ ಎಲ್ಲಾ ವಿಚಾರ ಮಾಡ್ಕೊಂಡ್ ತಲೆಗೆ ಇಟ್ಕೊಂಡ ಜಗಳ ಬಂದಾಗ ಅದನ್ನ ಹಲಿಗೆ ತಗೊಂಡ್ ಊರ್ ತಗೊಂಡ್ ಅಂಗ್ರ ಹೊಡೆದ ಅಂತಂದ್ರ ಅವನು ಹುಡುಕಾಡ್ಕೊಂಡು ಹೋಗಿ ಒಂದ್ ಮೀಟಿಗೆ ಹಚ್ಚರಿ ಎಲ್ಲಾರು. ಯಾಕಂದ್ರೆ ನಾವು ಗೆಳೆತನಕ್ಕೆ ಯೋಗ್ಯನ ಅಲ್ಲ ಅಂತ ನಿಟ್ಟಿನೊಳಗ ಎಲ್ಲರೂ ಕೂಡ ಕೂಡಿರಿ. ನನಗೊಂದ್ ಸ್ವಲ್ಪ ಬೇರೆ ಬೇರೆ ಅವಸರ ಐತೆ, ಯಾಕಂದ್ರೆ ಈಗ ನನ್ನಿಂದ ಆವಾಸ ಧನ್ಯವಾದಗಳು. ಈಗ ಸ್ಪೀಕರ್ಗೆ ಸನ್ಮಾನ, ನಮ್ಮ ಎಲ್ಲ ಸ್ನೇಹಿತರಿಂದ ಅವರಿಗೆ ಸನ್ಮಾನವನ್ನು ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಯಾವಾಗ ಡಮ್ ಅಂತೇವೋ ಗೊತ್ತಿಲ್ಲ, ಯಾವಾಗ ಹೆಂಗಕ್ಕೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅವಸರದ ಬದುಕು ಎಲ್ಲರದು ಅವಸರದ ಬದುಕದ. ಆದ್ರೆ ಇದ್ದಷ್ಟು ಸಮಯ ನೀವು ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಇರ್ತೀರಿ ಅನ್ನುವಂತ ವಿಶ್ವಾಸ ನನ್ನಲ್ಲಿದ. ನೀವು ಹೆಂಗ್ ಇರ್ತೀರಿ ಅಂತಂದ್ರ ಹಾಲು ಮತ್ತು ನೀರಿದ್ದಂಗೆ ಇರ್ಬೇಕು. ಇನ್ ಮ್ಯಾಲಿಂದ ನಿಮ್ಮ ಕಾರ್ಯಕ್ರಮಕ್ಕೆ ಮಮದಾಪುರದಾಗ ಮಣ್ಣಿನ ಒಂದು ಕಾರ್ಯಕ್ರಮ, ಇದ ಗುರುವಂದನಾ ಕಾರ್ಯಕ್ರಮ. ಇವತ್ತು ಗುರುವಂದನಾ ಕಾರ್ಯಕ್ರಮ, ಅವತ್ತೂ ಅದನ್ನ ಹೇಳಿದ್ನಿ, ಇವತ್ತೂ ಅದನ್ನ ಹೇಳಕತ್ತನು. ಹಾಲು ಮತ್ತು ನೀರ್ ಇದ್ದಂಗ ಇರ್ರಿ. ಯಾಕಂದ್ರೆ ಹಾಲಿನೊಳಗೆ ನೀರ್ ಹಾಕಿಬಿಟ್ರೆ ಹಾಲಿನಂಗ ಆಗಿಬಿಡ್ತದ ಅದ ನೀರ್. ಮತ್ತದು ಏನ ಆಗ್ಲಕ್ಕ ಹೆಂಗಾಗ್ಲಕ್ಕ ಅದು ಕಾಯ್ಸಾಕ ಬೆಂಕಿ ಹಚ್ತಾರ ಕೆಳಗೆ. ಅದು ಕಾಯ್ದು ಏನ್ ಮಾಡ್ತೈತಿ, ಒಳಗಿದ್ದ ನೀರ ಉಕ್ಕೋ ಮರ ಇವನ್ ಕಡೆ ಒಂದ್ ಒಳ್ಳೆ ಸೇರಿದ್ನಿ ಅಂತ ಹೇಳಿ ಆಮ್ಯಾಗ ನೀರಾಗಿ ಹೋಗತ್ತದ ಮೇಲೆ. ಅವಾಗ ಹೊಂಟಾಗ ಹಾಲು ಅಂತದ್ದು. ನನ್ನ ಗೆಳೆಯ ಒಳಗೆ ಬಂದ, ಎಲ್ಲಾ ಕೊಟ್ನಿ, ನಾನು ರೂಪ ಕೊಟ್ನಿ, ನಾನು ಗುಣ ಕೊಟ್ನಿ, ಯಾರು ಅದಕ್ಕೆ ನೀರ್ ಅನ್ಲಿಲ್ಲ, ಹಾಲ ಅಂದ್ರು, ಅಂತ ಸ್ವಭಾವ ಕೊಟ್ನಿ. ಆದ್ರೆ ಯಾರೋ ಬಂದ್ ಹಿಂಗೆ ಸ್ವಲ್ಪ ಬೆಂಕಿ ಇಟ್ರು, ಕೆಳಗೆ ಕಾಯಕ್ ಹಚ್ಚಿದ್ರು.
ಆತ್ಮಹತ್ಯೆ ಹೊಂಟವ ಮ್ಯಾಲ ನಾ ಇದ್ದಾರ ಅವನ ಗೆಳೆಯ ಹೊಂಟ ನನ್ನ ಮೇಲೆ ನಾರ ಯಾಕಿರ್ಬೇಕಂತ ಅದು ಮ್ಯಾಲ ಉಕ್ಕಿ ಬಂದು ಹಂಗ ಅದ ಬೆಂಕಿ ಹಾಕಿ ಬಿದ್ದು ಸಾಯಕಂತ ಉಕ್ಕಿ ಬರ್ತೈತಿ. ಜಾಬಾದಿ ನೀವು ಸ್ವಲ್ಪ ನೀರ್ ಹಾಕಿ ಉಕ್ಕಿ ಬರೋ ಟೈಮ್ ನೀರ್ ಹಾಕ್ತಿರಲ್ಲ, ನೀರ್ ಹಾಕಿದಾಗ ಅದು ಹಾಲು ಏನ್ ಮಾಡ್ತೈತಿ, ನನ್ನ ಗೆಳೆಯ ಹಾಲು ಬಂದ್, ನನ್ನ ಗೆಳೆಯ ನೀರ್ ಬಂದ ಅಂತ ಮತ್ತೆ ಹಂಗ ನೀವು ಹಾಲ ನೀರ ಇದ್ದಂಗಿರಿ, ಮಜ್ಜಿಗೆ ನೀರ್ ಇದ್ದಂಗ ಆಗ್ಬೇಡಿ. ಅದ ಅರ್ಧ ತಾಸಿಗೆ ಮತ್ತ ನೀರ್ ಮೇಲೆ ಗಟ್ಟಿ ಮಜ್ಜಿಗೆ ಕೆಳಗ ಮತ್ತ ಹಿರಿಯರ ಬಂದು ಕೆಟ್ಟದಾಗ ಎಲ್ಲ ಕೂಡ್ತದ. ಹಂಗ ಆಗಬಾರ್ದು. ಅದ್ರ ಆರ್ಥಿಕ ಪರಿಸ್ಥಿತಿಯಿಂದ ಯಾರು ಸತ್ರುಡಿಲ್ಲ ಅವ್ರೆಲ್ರಿಗೂ ಕೂಡ